ತಮ್ಮ ಹೆಸರು? ಸೋಮ ಅಂತ ಸರ್. ಸೋಮ ಅಂತ ಏನು ಕೆಲಸ ಮಾಡ್ತೀರಾ? ಗಾರೆ ಕೆಲಸ ಸರ್. ಗಾರೆ ಕೆಲಸದಲ್ಲಿ ಏನು ಕೆಲಸ ಮಾಡ್ತೀರಾ? ಗಾರೆ ಗೋಡೆ ಕಟ್ಟೋದು, ಪ್ಲಾಸ್ಟಿಂಗ್ ಎಲ್ಲ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಆಯಿತು 7 ವರ್ಷ ಆಯಿತು. 7 ವರ್ಷದಿಂದ ಕೆಲಸ ಮಾಡ್ತೀರಾ. ಈ ಗಾರೆ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಈಗ ಕಟ್ಟಡ ಕಾರ್ಮಿಕ ಲೇಬರ್ ಕಾರ್ಡ್ ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್ ನಮಗೆ. ಲೇಬರ್ ಕಾರ್ಡ್ ಗೊತ್ತಿಲ್ಲ. ಈಗ ಲೇಬರ್ ಕಾರ್ಡಲ್ಲಿ ಈಗ ಸರ್ಕಾರ ಕಟ್ಟಡ ಕಾರ್ಮಿಕ ವಲಯ ಅಂತ ಇತ್ತು. ಹೌದು ಸರ್. ಈಗ ಸಂಬಂಧಪಟ್ಟಂತೆ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಚಿವರಿಂದ ಇಲಾಖೆಯಿಂದ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಏನು ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ಲೇಬರ್ ಕಾರ್ಡ್ ಯಾವ್ದಾದ್ರು ನೀವು ಇಲ್ಲ ಮಾಡಿಲ್ಲ ನಾವು. ಮಾಡಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆಗ್ತದೆ ಸಂಘಟಿತ ವರ್ಗ ಅಸಂಘಟಿತ ಕಟ್ಟಡ ಕಾರ್ಮಿಕ ವರ್ಗ ಅನ್ನೋದೊಂದು ಸೇರ್ಪಡೆ ಮಾಡಿ ಸ್ಮಾರ್ಟ್ ಕಾರ್ಡ್ ಕೆಲವರಿಗೆ ಏನಾದರೂ ಸಾವು ಸಹಾಯಧನ 5 ಲಕ್ಷ ಇನ್ಸೂರೆನ್ಸ್ ಸ್ವಲ್ಪ ಗಾಯ ಆಗೋದಾದ್ರೆ ಆ ಥರದ್ದು ಆಸ್ಪತ್ರೆ ವೆಚ್ಚ ಎಲ್ಲ ಒಂದು 5,000-50,000 ಗಂಟೆ ಬರ್ತಿದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಬಂದರೆ ಇತ್ತು ಸ್ಮಾರ್ಟ್ ಕಾರ್ಡು ಅಂತ ಬರ್ತೀವಿ. ಅದ್ರ ಬಗ್ಗೆ ನೀವು ಮಾಡಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ನಿಮಗೆ? ಮಾಡಿಸ್ಕೊಂತೀವಿ. ತಮ್ಮ ಹೆಸರು? ಸೋಮ ಅಂತ ಸರ್. ಸೋಮ ಅಂತ ಏನು ಕೆಲಸ ಮಾಡ್ತೀರಾ? ಗಾರೆ ಕೆಲಸ ಸರ್. ಗಾರೆ ಕೆಲಸದಲ್ಲಿ ಏನು ಕೆಲಸ ಮಾಡ್ತೀರಾ? ಗಾರೆ ಗೋಡೆ ಕಟ್ಟೋದು, ಪ್ಲಾಸ್ಟಿಂಗ್ ಎಲ್ಲ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಆಯಿತು 7 ವರ್ಷ ಆಯಿತು. 7 ವರ್ಷದಿಂದ ಕೆಲಸ ಮಾಡ್ತೀರಾ. ಈ ಗಾರೆ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಈಗ ಕಟ್ಟಡ ಕಾರ್ಮಿಕ ಲೇಬರ್ ಕಾರ್ಡ್ ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್ ನಮಗೆ. ಲೇಬರ್ ಕಾರ್ಡ್ ಗೊತ್ತಿಲ್ಲ. ಈಗ ಲೇಬರ್ ಕಾರ್ಡಲ್ಲಿ ಈಗ ಸರ್ಕಾರ ಕಟ್ಟಡ ಕಾರ್ಮಿಕ ವಲಯ ಅಂತ ಇತ್ತು. ಹೌದು ಸರ್. ಈಗ ಸಂಬಂಧಪಟ್ಟಂತೆ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಚಿವರಿಂದ ಇಲಾಖೆಯಿಂದ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಏನು ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ಲೇಬರ್ ಕಾರ್ಡ್ ಯಾವ್ದಾದ್ರು ನೀವು ಇಲ್ಲ ಮಾಡಿಲ್ಲ ನಾವು. ಮಾಡಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆಗ್ತದೆ ಸಂಘಟಿತ ವರ್ಗ ಅಸಂಘಟಿತ ಕಟ್ಟಡ ಕಾರ್ಮಿಕ ವರ್ಗ ಅನ್ನೋದೊಂದು ಸೇರ್ಪಡೆ ಮಾಡಿ ಸ್ಮಾರ್ಟ್ ಕಾರ್ಡ್ ಕೆಲವರಿಗೆ ಏನಾದರೂ ಸಾವು ಸಹಾಯಧನ 5 ಲಕ್ಷ ಇನ್ಸೂರೆನ್ಸ್ ಸ್ವಲ್ಪ ಗಾಯ ಆಗೋದಾದ್ರೆ ಆ ಥರದ್ದು ಆಸ್ಪತ್ರೆ ವೆಚ್ಚ ಎಲ್ಲ ಒಂದು 5,000-50,000 ಗಂಟೆ ಬರ್ತಿದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಬಂದರೆ ಇತ್ತು ಸ್ಮಾರ್ಟ್ ಕಾರ್ಡು ಅಂತ ಬರ್ತೀವಿ. ಅದ್ರ ಬಗ್ಗೆ ನೀವು ಮಾಡಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ನಿಮಗೆ? ಮಾಡಿಸ್ಕೊಂತೀವಿ. ಮಾಡಿಸ್ಕೊಂತೀರಾ? ತಮ್ಮ ಹೆಸರು? ಸೋಮ ಅಂತ ಸರ್. ಸೋಮ ಅಂತ ಏನು ಕೆಲಸ ಮಾಡ್ತೀರಾ? ಗಾರೆ ಕೆಲಸ ಸರ್. ಗಾರೆ ಕೆಲಸದಲ್ಲಿ ಏನು ಕೆಲಸ ಮಾಡ್ತೀರಾ? ಗಾರೆ ಗೋಡೆ ಕಟ್ಟೋದು, ಪ್ಲಾಸ್ಟಿಂಗ್ ಎಲ್ಲ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಆಯಿತು 7 ವರ್ಷ ಆಯಿತು. 7 ವರ್ಷದಿಂದ ಕೆಲಸ ಮಾಡ್ತೀರಾ. ಈ ಗಾರೆ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಈಗ ಕಟ್ಟಡ ಕಾರ್ಮಿಕ ಲೇಬರ್ ಕಾರ್ಡ್ ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್ ನಮಗೆ. ಲೇಬರ್ ಕಾರ್ಡ್ ಗೊತ್ತಿಲ್ಲ. ಈಗ ಲೇಬರ್ ಕಾರ್ಡಲ್ಲಿ ಈಗ ಸರ್ಕಾರ ಕಟ್ಟಡ ಕಾರ್ಮಿಕ ವಲಯ ಅಂತ ಇತ್ತು. ಹೌದು ಸರ್. ಈಗ ಸಂಬಂಧಪಟ್ಟಂತೆ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಚಿವರಿಂದ ಇಲಾಖೆಯಿಂದ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಏನು ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ಲೇಬರ್ ಕಾರ್ಡ್ ಯಾವ್ದಾದ್ರು ನೀವು ಇಲ್ಲ ಮಾಡಿಲ್ಲ ನಾವು. ಮಾಡಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆಗ್ತದೆ ಸಂಘಟಿತ ವರ್ಗ ಅಸಂಘಟಿತ ಕಟ್ಟಡ ಕಾರ್ಮಿಕ ವರ್ಗ ಅನ್ನೋದೊಂದು ಸೇರ್ಪಡೆ ಮಾಡಿ ಸ್ಮಾರ್ಟ್ ಕಾರ್ಡ್ ಕೆಲವರಿಗೆ ಏನಾದರೂ ಸಾವು ಸಹಾಯಧನ 5 ಲಕ್ಷ ಇನ್ಸೂರೆನ್ಸ್ ಸ್ವಲ್ಪ ಗಾಯ ಆಗೋದಾದ್ರೆ ಆ ಥರದ್ದು ಆಸ್ಪತ್ರೆ ವೆಚ್ಚ ಎಲ್ಲ ಒಂದು 5,000-50,000 ಗಂಟೆ ಬರ್ತಿದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಬಂದರೆ ಇತ್ತು ಸ್ಮಾರ್ಟ್ ಕಾರ್ಡು ಅಂತ ಬರ್ತೀವಿ. ಅದ್ರ ಬಗ್ಗೆ ನೀವು ಮಾಡಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ನಿಮಗೆ? ಮಾಡಿಸ್ಕೊಂತೀವಿ. ಮಾಡಿಸ್ಕೊಂತೀರಾ? ತಮ್ಮ ಹೆಸರು? ಸೋಮ ಅಂತ ಸರ್. ಸೋಮ ಅಂತ ಏನು ಕೆಲಸ ಮಾಡ್ತೀರಾ? ಗಾರೆ ಕೆಲಸ ಸರ್. ಗಾರೆ ಕೆಲಸದಲ್ಲಿ ಏನು ಕೆಲಸ ಮಾಡ್ತೀರಾ? ಗಾರೆ ಗೋಡೆ ಕಟ್ಟೋದು, ಪ್ಲಾಸ್ಟಿಂಗ್ ಎಲ್ಲ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಆಯಿತು 7 ವರ್ಷ ಆಯಿತು. 7 ವರ್ಷದಿಂದ ಕೆಲಸ ಮಾಡ್ತೀರಾ. ಈ ಗಾರೆ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಈಗ ಕಟ್ಟಡ ಕಾರ್ಮಿಕ ಲೇಬರ್ ಕಾರ್ಡ್ ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್ ನಮಗೆ. ಲೇಬರ್ ಕಾರ್ಡ್ ಗೊತ್ತಿಲ್ಲ. ಈಗ ಲೇಬರ್ ಕಾರ್ಡಲ್ಲಿ ಈಗ ಸರ್ಕಾರ ಕಟ್ಟಡ ಕಾರ್ಮಿಕ ವಲಯ ಅಂತ ಇತ್ತು. ಹೌದು ಸರ್. ಈಗ ಸಂಬಂಧಪಟ್ಟಂತೆ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಚಿವರಿಂದ ಇಲಾಖೆಯಿಂದ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಏನು ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ಲೇಬರ್ ಕಾರ್ಡ್ ಯಾವ್ದಾದ್ರು ನೀವು ಇಲ್ಲ ಮಾಡಿಲ್ಲ ನಾವು. ಮಾಡಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆಗ್ತದೆ ಸಂಘಟಿತ ವರ್ಗ ಅಸಂಘಟಿತ ಕಟ್ಟಡ ಕಾರ್ಮಿಕ ವರ್ಗ ಅನ್ನೋದೊಂದು ಸೇರ್ಪಡೆ ಮಾಡಿ ಸ್ಮಾರ್ಟ್ ಕಾರ್ಡ್ ಕೆಲವರಿಗೆ ಏನಾದರೂ ಸಾವು ಸಹಾಯಧನ 5 ಲಕ್ಷ ಇನ್ಸೂರೆನ್ಸ್ ಸ್ವಲ್ಪ ಗಾಯ ಆಗೋದಾದ್ರೆ ಆ ಥರದ್ದು ಆಸ್ಪತ್ರೆ ವೆಚ್ಚ ಎಲ್ಲ ಒಂದು 5,000-50,000 ಗಂಟೆ ಬರ್ತಿದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಬಂದರೆ ಇತ್ತು ಸ್ಮಾರ್ಟ್ ಕಾರ್ಡು ಅಂತ ಬರ್ತೀವಿ. ಅದ್ರ ಬಗ್ಗೆ ನೀವು ಮಾಡಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ನಿಮಗೆ? ಮಾಡಿಸ್ಕೊಂತೀವಿ. ಮಾಡಿಸ್ಕೊಂತೀರಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.